ಜಮೀನಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ. ಪ್ರೀತಿ ವಿಚಾರವೇ ಯುವಕನ ಸಾವಿಗೆ ಕಾರಣವಾಯಿತಾ? ಎಸ್, ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಲಿ ಅಂತ ಹೆತ್ತವರು ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಬೆಳೆಸ್ತಾರೆ. ಆದ್ರೆ ವಯಸ್ಸಿಗೆ ಬಂದ ಕೆಲ ಯುವಕ ಯುವತಿಯರು ಪ್ರೀತಿ ಪ್ರೇಮ ಅಂತ ಅದರ ಹಿಂದೆ ಬೀಳ್ತಾರೆ. ಪ್ರೀತಿಸಿದವರಿಗೋಸ್ಕರ ಕೆಲವರು ಮನೆ ಬಿಟ್ಟು ಹೋದ್ರೆ ಇನ್ನೂ ಕೆಲವರು ದುಡುಕಿನ ನಿರ್ಧಾರ ತೆಗೆದುಕೊಳ್ತಾರೆ. ಇದೀಗ ಅಂತಹದ್ದೇ ಒಂದು ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಪ್ರೀತಿ ವಿಚಾರದ ಹಿನ್ನೆಲೆ ಯುವಕನೊಬ್ಬ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಕುಟುಂಬಸ್ಥರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೌದು, ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ರಂಗಪ್ಪನಪಾಳ್ಯ ನಿವಾಸಿ 18 ವರ್ಷದ ಹರೀಶ್ ಮೃತ ಯುವಕ. ಹೊಸಪೇಟೆ ಗ್ರಾಮದ ಸಮೀಪದ ಜಮೀನೊಂದರಲ್ಲಿ ಹರೀಶ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಇನ್ನು ಹರೀಶ್ ಹೊಸಪೇಟೆ ಗ್ರಾಮದ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದಂತೆ. ಇಬ್ಬರು ಅಪ್ರಾಪ್ತ ವಯಸ್ಸಿನವರಾಗಿದ್ದ ಕಾರಣ ಆ ವಿಚಾರ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಉಂಟಾಗಿ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಎನ್ನಲಾಗಿದೆ. ಬಳಿಕ ಎರಡು ಕುಟುಂಬಗಳನ್ನ ಠಾಣೆಗೆ ಕರೆಸಿದ್ದ ಪೊಲೀಸರು ಮಾತುಕತೆ ನಡೆಸಿ ರಾಜಿ ಮಾಡಿ ಕಳಿಸಿದ್ರಂತೆ. ಆದ್ರೆ ಇದಾದ ಬಳಿಕ ಯುವತಿಯ ಕುಟುಂಬಸ್ಥರು ಹರೀಶ್ಗೆ ಬೈದು ಮೊಬೈಲ್ ಗಾಡಿ ಕಿತ್ಕೊಂಡಿದ್ರಂತೆ. ಇದರಿಂದ ಮನನೊಂದಿದ್ದ ಹರೀಶ್ ನೇಣಿಗೆ ಶರಣಾಗಿದ್ದಾನೆ ಎಂದು ಹರೀಶ್ ತಂದೆ ಆರೋಪಿಸಿದ್ದಾರೆ. ಓದ್ತಾ ಇದ್ರು ಇಲ್ಲಿ ಗೌರಿಬಿದನೂರಲ್ಲಿ, ಅವನು ಗೌರಿಬಿದನೂರಲ್ಲಿ ಓದ್ತಾ ಇದ್ದ, ಅವ್ರಿಗಿನ್ನ ಗೌರಿಬಿದನೂರಲ್ಲಿ ಓದ್ತಾ ಇದ್ದ. ಅವನು ಲವ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಲಾಸ್ಟ್ ಡೆಡ್ ಹ್ಯಾಂಡಿಗೆ ಗೊತ್ತಾಯ್ತು ನಮಗೆ. ಅದು ಗೊತ್ತಾಗಿ ಇದು ಮಾಡಿದಕ್ಕೋಸ್ಕರ ಅದು ಮೊನ್ನೆ ಒಂದು ಕೇಸಿಗೆ ಎಫ್ಐಆರ್ ಆಗಿತ್ತು. ಈಗ ಇದು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿದೆ, ಈಗ ಕರ್ಕೊ ಬರ್ತಾ ಇದ್ದೆ. ನಿನ್ನೆ ಹುಡುಗಿ ಕಡೆಯವರು ಸಂಬಂಧವರು ಗಾಡಿ ಕಿತ್ಕೊಂಡು ಅವ್ನು ಹೊಡೆದು ಫೋನ್ ಕಿತ್ಕೊಂಡು ಇದು ಮಾಡಿ ಆ ಟಾರ್ಗೆಟ್ಸ್ಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು. ಎಷ್ಟು ವಯಸ್ಸು? 18 ತುಂಬಿ ಮೇಲೆ 7 ವರ್ಷ 7 ತಿಂಗಳಾಗಿದೆ. ಹುಡುಗಿ ಯಾವರವರು? ಹೊಸಕೋಟೆ. ಎಲ್ಲಿ ಬರೋದು ಅದು? ಅದೇ ಸರ್, ಗರ್ಭತಳ್ಳಿಯಿಂದ ನೆಕ್ಸ್ಟ್ ಸ್ಟಾಪು. ಯಾವ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು? ನನ್ನ ಮಗ ಇಲ್ಲಿ ಮಂಜುನಾಥ್ ITI. ಅವ್ರಿಗೆ ಅದೇ ಸರ್, ಅಲ್ಲಿ ಉಪ್ಪರ್ ಕಾಲೋನಿಂದ ಆಚೆ ಕಡೆ ಸರ್ ಅದು. ಇನ್ನು ಮಾಹಿತಿ ತಿಳಿದಿದ್ದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮೃತದೇಹವನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಯುವಕನ ಸಾವಿನ ಬಗ್ಗೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಜಿಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.